ಕಲಬುರಗಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂವನ್ನ ವಿರೂಪಗೊಳಿಸಿರುವಂತಹ ಘಟನೆ ನಡೆದಿದೆ. ಇದರಿಂದಾಗಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಕಲಬುರಗಿಯಲ್ಲಿ ನಿನ್ನೆ ಸಂಜೆ ನಡೆದಿದ್ದಂತಹ ಘಟನೆ ಇದು. ರೊಚ್ಚಿಗೆದ್ದಿದ್ದಂತಹ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಟೈರ್ಗೆಲ್ಲ ಬೆಂಕಿಯೆಲ್ಲ ಹಚ್ಚಿದ್ರು. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ವಿರೂಪಗೊಳಿಸೋದಕ್ಕೆ, ಭಿನ್ನ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಟ್ಟಿದ್ದ. ಆತ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆತನನ್ನ ಪೊಲೀಸರು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಇಷ್ಟಕ್ಕೆ ಸಿಟ್ಟಿಗೆದ್ದಂತಹ ರಾಯಣ್ಣ ಅಭಿಮಾನಿಗಳು ಸಹಜವಾಗಿ ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಟ್ಯಾಚ್ಯೂ ನಿರ್ಮಾಣ ಹಂತದಲ್ಲಿರಬೇಕಾದ್ರೇ ಸರಿಯಾದಂತಹ ಸೇಫ್ಟಿ ಮೆಷರ್ಸ್ ಅನ್ನ ತಗೊಂಡಿದ್ರೆ ಇಂಥ ಕೃತ್ಯಗಳೆಲ್ಲ ಆಗ್ತಿರ್ಲಿಲ್ಲ ಅನ್ನೋದು ಅವರ ಆಕ್ರೋಶದ ಭಾಗ ಆಗಿದೆ. ಕೆಲ ಕಾಲ ರಸ್ತೆಯನ್ನ ತಡೆದು ಕೂಡ ತಮ್ಮ ಪ್ರತಿಭಟನೆಯನ್ನ ಅವರು ನಡೆಸಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀರಾ. ಮಾನಸಿಕ ಅಸ್ವಸ್ಥ ವ್ಯಕ್ತಿಯಿಂದ ಪ್ರತಿಮೆಯನ್ನ ಭಿನ್ನ ಮಾಡೋ ಕೆಲಸ ಆಗಿದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಹಾನಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೂಡಲೇ ಎಚ್ಚೆತ್ತಂತಹ ಪೊಲೀಸರು ಪರಿಸ್ಥಿತಿಯ ಸೂಕ್ಷ್ಮತೆಯನ್ನ ಅರಿತು ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಸಹಜವಾಗಿ ಅಭಿಮಾನಿಗಳು ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಆರಾಧಿಸ್ತಾರೆ, ಪೂಜಿಸ್ತಾರೆ ಭಾಗದ ಜನ. ಸೊ ಯಾವಾಗ ಈ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಬಂದ್ರು ರಸ್ತೆಗೆ, ಹಾಗೂ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋ ತನಕ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಅಂತೆಲ್ಲ ಟೈರ್ಗೆಲ್ಲ ಬೆಂಕಿ ಹಚ್ಚೋದ್ರ ಮೂಲಕ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಕೂಡ ಪಡ್ಕೊಳ್ತು. ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಅರಿತಂತಹ ಪೊಲೀಸರು ಯಾರು ಈ ಕೆಲಸವನ್ನ ಮಾಡಿದ್ದು ಅನ್ನೋದನ್ನ ಐಡೆಂಟಿಫೈ ಮಾಡಿ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆತನ ಮೆಂಟಲ್ ಕಂಡೀಷನ್ ಅನ್ಸ್ಟೇಬಲ್ ಇದೆ, ಮಾನಸಿಕ ಅಸ್ವಸ್ಥ ಅನ್ನೋದು ಪ್ರಾಥಮಿಕ ಮಾಹಿತಿ. ವೈದ್ಯಕೀಯ ಪರೀಕ್ಷೆಗೆ ಆತನನ್ನ ಒಳಪಡಿಸಲಾಗಿದೆ. ಆತ ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಇದ್ದಾನ, ಏನ್ ಕತೆ ಅನ್ನೋದ್ರ ಇನ್ ಡೀಟೇಲ್ ರಿಪೋರ್ಟ್ ಕೂಡ ವೈದ್ಯರು ಕೊಡ್ಲಿಕ್ಕಿದ್ದಾರೆ.